ಶುಭೋದಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಹೇಶ್ ಕೋಟ್. ಈಗಾಗಲೇ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಸಮಾಂತರ ಶ್ರೇಣಿ ಅನ್ನೋ ಪಾಠವನ್ನ ಶುರು ಮಾಡಿದೀವಿ. ಅದರಲ್ಲಿ 4 ವಿಡಿಯೋಗಳನ್ನ ಈಗಾಗಲೇ ನೀವು ನೋಡಿದ್ವಿ. ಇದು 5ನೇ ವಿಡಿಯೋ. ಇದರಲ್ಲಿ ನಾವು ಕೊನೆಯ ಅಭ್ಯಾಸ ಅಂದ್ರೆ 1.3 ಅಭ್ಯಾಸದ ಕೆಲವು ಪ್ರಶ್ನೆಗಳನ್ನ ಬಿಡಿಸೋಣ. ಸೊ ಮೊದಲನೇ ಪ್ರಶ್ನೆ ನೋಡಿ ಏನಿದೆ ಅಂತ ಹೇಳಿ, ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಸೊ ಸಮಾಂತರ ಶ್ರೇಣಿಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಏನ್ ಗೊತ್ತಿರಬೇಕು, ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನ ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು. ಸೊ ಏನದು, ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ Sn is equal to n divided by 2 into 2a plus n minus 1 into d. ಈ ತರ ಇರ್ತದೆ. ಸೊ ಇಲ್ಲಿ n ಅನ್ನೋದು ಪದಗಳ ಸಂಖ್ಯೆ, a ಅನ್ನೋದು ಮೊದಲ ಪದ, d ಅನ್ನೋದು ಸಾಮಾನ್ಯ ವ್ಯತ್ಯಾಸ, Sn ಅನ್ನೋದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತ. ಸೊ ಇದು ಸೂತ್ರ ನಿಮಗೆ ನೆನಪಿರಬೇಕು. ಇದ್ರ ಜೊತೆಗೆ ಇನ್ನೊಂದು ಸೂತ್ರ ಇದೆ, Sn is equal to n ಭಾಗಿಲೆ 2 into a plus an. ಇದು ಕೊನೆಯ ಪದ ಕೊಟ್ಟಾಗ, ಏನಂದ್ರೆ ಏನಿದು ಕೊನೆಯ ಪದ ಕೊಟ್ಟಾಗ ನಾವು ಈ ಸೂತ್ರವನ್ನು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ಇದು ಮೊದಲ ಪದ, ಸಾಮಾನ್ಯ ವ್ಯತ್ಯಾಸ ಮತ್ತು ಪದಗಳ ಸಂಖ್ಯೆ ಕೊಟ್ಟಾಗ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಅರ್ಥ ಆಗ್ತದೆಯಾ? ಇವು 2 ಫಾರ್ಮುಲಾಸ್ಗಳು, ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯಲು ಇರತಕ್ಕಂತ 2 ಫಾರ್ಮುಲಾಸ್. ಮೊದಲನೇದು Sn is equal to n divided by 2 into 2a plus n minus 1 into d. ಎರಡನೇದು Sn is equal to n divided by 2 into a plus an. ಇಲ್ಲಿ a ಅನ್ನೋದು ಮೊದಲ ಪದ, an ಅನ್ನೋದು ಕೊನೆಯ ಪದ, d ಅನ್ನೋದು ಸಾಮಾನ್ಯ ವ್ಯತ್ಯಾಸ, n ಅನ್ನೋದು ಪದಗಳ ಸಂಖ್ಯೆ. Sn ಅನ್ನೋದು ಏನಪ್ಪಾ ಅಂದ್ರೆ ಇದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತ. ಆಯ್ತಾ? ಸೊ ಈಗ ಮೊದಲನೇ ಪ್ರಶ್ನೆ ನೋಡಿ, ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ನಾವೇನ್ ಮಾಡ್ಬೇಕಾಗಿದೆ, ಮೊತ್ತ ಕಂಡುಹಿಡಿಯಬೇಕಾಗಿದೆ. ನೋಡಿ ಮೊದಲನೇ ಪ್ರಶ್ನೆ ಏನಿದೆ, 2, 7, 12 ರ 10 ಪದಗಳವರೆಗೆ ಅಂತನ್ನೋದು, 10 ಪದಗಳವರೆಗೆ. ಸೊ 10 ಪದಗಳವರೆಗೆ ಅಂದ್ರೆ 10 ಪದಗಳ ಸಂಖ್ಯೆ n is equal to 10 ಕೊಟ್ಟಂಗಾಯ್ತು. ನೋಡಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಮೊದಲ ಪದ ಅಂದ್ರೆ ಏನದು a is equal to 2 ಕೊಟ್ಟಿದ್ದಾರೆ. ಸೊ ಸಾಮಾನ್ಯ ವ್ಯತ್ಯಾಸ d is equal to ಏನು, a2 minus a1. ಎರಡನೇ ಪದ ಎಷ್ಟಿದೆ, 7 minus 2 ಎಷ್ಟು ಬಂತು, 7 minus 2 is equal to 5 ಬಂತು. ಹೌದಾ? ಸೊ ಪದಗಳ ಸಂಖ್ಯೆ n is equal to ಎಷ್ಟು, ಪದಗಳ ಸಂಖ್ಯೆ n is equal to 10 ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ಏನ್ ಕಂಡುಹಿಡಿಬೇಕು, ಸಮಾಂತರ ಶ್ರೇಣಿ 10 ಪದಗಳವರೆಗೆ ಇರತಕ್ಕಂತ ಮೊತ್ತವನ್ನ ಕಂಡುಹಿಡಿಬೇಕು. ಅಂದ್ರೆ ಏನದು, Sn is equal to n divided by 2 into 2a plus n minus 1 into d. ಹೌದಾ? Sn ಅಂದ್ರೆ 8ನೇ ಪದ ಬೇಕಿದೆ, 10 ಪದಗಳವರೆಗೆ ಮೊತ್ತ ಬೇಕಾಗಿದೆ. ಸೊ n ನ ಬೆಲೆ 10 ತುಂಬ್ರಿ, 10 ಭಾಗಿಲೆ 2 ಇಂಟು 2 ಇಂಟು a ನ ಬೆಲೆ ಎಷ್ಟಿದೆ ನೋಡಿ, a ನ ಬೆಲೆ 2 ಇದೆ, ಪ್ಲಸ್ n ಮೈನಸ್ 1 ಅಂದ್ರೆ 10 ಮೈನಸ್ 1 ಇಂಟು d ನ ಬೆಲೆ ಎಷ್ಟಿದೆ, 5. ಆದ್ದರಿಂದ 10 ಭಾಗಿಲೆ 2 ಅಂದ್ರೆ ಕಡ್ತಾ ಹೋಗ್ತದೆ ನೋಡ್ರಿ, 2 1 2 5 5 2 4 ಪ್ಲಸ್ 9, ಹತ್ರ ಒಂದ್ಕೊಂಡ್ರೆ 9, 9 5 45. ಸೊ ಇದು Sn ಇದೆ. ಸೊ ಅದರಿಂದ Sn is equal to ಎಷ್ಟಾಗ್ತದೆ, 5 ಇಂಟು 45 ಪ್ಲಸ್ 4 49 ಆಗ್ತದೆ. ಸೊ 49 ಇಂಟು 5 ಮಾಡ್ಬೇಕು, 5 ಮತ್ತು 45, 5 4 20, 1 24 ಎಷ್ಟಾಯ್ತು, 245 ಬಂತು. ಹಾಗಾದ್ರೆ ಈ ಸಮಾಂತರ ಶ್ರೇಣಿಯ 10 ಪದಗಳವರೆಗಿನ ಮೊತ್ತ ಅಂದ್ರೆ ಮೊದಲ 10 ಪದಗಳ ಮೊತ್ತ ಎಷ್ಟಪ್ಪ ಅಂದ್ರೆ 245 ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, -33 -29 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ 12 ಪದಗಳವರೆಗೆ 12 ಪದಗಳವರೆಗೆ ಅಂತಂದ್ರೆ ಅವರು ಪದಗಳವರೆಗೆ. ಸೊ 12 ಪದಗಳವರೆಗೆ ಅಂದ್ರೆ ಏನು, n is equal to 12 ಕೊಟ್ಟಂಗಾಯ್ತು. ಹೌದಾ? ಸೊ a ನ ಬೆಲೆ ಎಷ್ಟಿದೆ ನೋಡಿ, a is equal to -37. ಅದೇ ರೀತಿ d ನ ಬೆಲೆ ಎಷ್ಟಿದೆ ನೋಡಿ, a2 minus a1 ಅಂದ್ರೆ -33 ಮೈನಸ್ a1 ಎಷ್ಟಿದೆ, -37 ಅಂತ ಬಂತಷ್ಟು, -33 ಮೈನಸ್ ಮೈನಸ್ ಪ್ಲಸ್ ಆಗ್ತದೆ, +37. ಹಾಗಾದ್ರೆ ಮೈನಸ್ ಪ್ಲಸ್ ಮೈನಸ್ 37ದಾಗ 33 ಕಳೆದ್ರೆ
ಯಾಕೆ ಬಂತು 37 33 ಕಳೆದ್ರೆ 4 ದೊಡ್ಡ ಸಂಖ್ಯೆ ಮುಂಚೆ ಪ್ಲಸ್ ಇದೆ, ಅದರಿಂದ +4 ಸಾಮಾನ್ಯ ವ್ಯತ್ಯಾಸ ಬಂತು. ಜೊತೆಗೆ ಎಣ್ಣ ಬೆಲೆ ಎಷ್ಟಿದೆ 2 ಬಂದಿದೆ, ಸಾಮಾನ್ಯ ವ್ಯತ್ಯಾಸ 4 ಬಂತು. ಎನ್ನು ಎಷ್ಟಿದೆ 12 ಪದಗಳ ಎಷ್ಟು ಪದಗಳವರೆಗೆ ಹೇಳಿದರು 12 ಪದಗಳವರೆಗೆ. ಹಾಗಾದ್ರೆ ಎನ್ನ ಬೆಲೆ 12 ಆಯ್ತು. ಸೊ ಮೊದಲ ಪದ ಸಿಕ್ತು, ಸಾಮಾನ್ಯ ವ್ಯತ್ಯಾಸ ಸಿಕ್ತು, ಎನ್ ಪದಗಳ ಮೊತ್ತ ಸಿಕ್ತು. ಹಾಗಾದ್ರೆ ನಮಗೇನ್ ಬೇಕು, ಸಮಾಂತರ ಶ್ರೇಣಿಯ ಮೊದಲ 12 ಪದಗಳವರೆಗಿನ ಮೊತ್ತ ಬೇಕಾಗಿದೆ. ಅಂದ್ರೆ ಏನದು ಎಸ್ ಎನ್ ಬೇಕಾಗಿದೆ. ಎಸ್ ಎನ್ ಇಸ್ ಈಕ್ವಲ್ ಟು ಸೂತ್ರ ಏನಿದೆ n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಬರ್ತದೆ. ಸೊ ವ್ಯಾಲ್ಯೂಗಳು ತುಂಬ್ರಿ 12 ಪದ ಎನ್ ಜಾಗದಲ್ಲಿ 12 ತುಂಬ್ರಿ. ಸೊ 12 ಭಾಗಿಲೆ 2 ಇಂಟು 2 ಇಂಟು ಎ ನ ಬೆಲೆ ಎಷ್ಟಿದೆ ನೋಡಿ, ಎ ನ ಬೆಲೆ -37 ಇದೆ, ಪ್ಲಸ್ ಎನ್ ನ ಬೆಲೆ ಎಷ್ಟಿದೆ 12 ಮೈನಸ್ 1 ಇಂಟು ಡಿ ನ ಬೆಲೆ ಎಷ್ಟು ಬಂದಿದೆ 4. ಹೌದಾ. ಸೊ 2 ಒಂದೇ 2 6ಲಿ ಕಟ್ತಾ ಹೋಗ್ತದ, ಮೈನಸ್ ಪ್ಲಸ್ ಮೈನಸ್ 37 2ಲಿ 60 ಮತ್ತೆ 74 ಆಗ್ತದ. ನೆಕ್ಸ್ಟ್ ಪ್ಲಸ್ 12 ಅಂತಂದ್ರೆ 11 4ಲಿ 44. ಹಾಗಾದ್ರೆ ಮೈನಸ್ ಪ್ಲಸ್ ಮೈನಸ್ ಆಗ್ತದೆ, 74 44 ಕಳೀರಿ 30 ಬರ್ತದ. ದೊಡ್ಡ ಸಂಖ್ಯೆ ಮುಂಚೆ ಮೈನಸ್ ಇದೆ, 6 ಇಂಟು ಮೈನಸ್ 30. ಆದ್ದರಿಂದ ನೋಡಿ ಇಲ್ಲಿ ಮೈನಸ್ ಪ್ಲಸ್ ಮೈನಸ್ 6 ಇಂಟು 30 180. ಆದ್ರೆ ಮೊದಲ 12 ಪದಗಳ ಮೊತ್ತ ಏನ್ ಬರ್ತದೆ, ಈ ಸಮಾಂತರ ಶ್ರೇಣಿಯ ಮೊದಲ 12 ಪದಗಳ ಮೊತ್ತ -180 ಆಗ್ತದೆ. ಎಷ್ಟಾಗ್ತದೆ -180. ಅರ್ಥ ಆಗ್ತಿದ್ಯಾ. ಇದು ಎರಡನೇ ಪ್ರಾಬ್ಲಮ್. ಅಂದ್ರೆ ಮೊದಲನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ ಇದಾವೆ ಇವು. ಇದು ಮೂರನೇ ಪ್ರಶ್ನೆ. ಝೀರೋ 0.6 1.7 2.8 ಈ ರೀತಿಯಾಗಿ ಕೊಟ್ಟಿದ್ದಾರೆ. 100 ಪದಗಳವರೆಗೆ ಅಂತ ಹೇಳಿದ್ದಾರೆ. 100 ಪದಗಳವರೆಗೆ 100 ಪದಗಳವರೆಗೆ ಅಂದ್ರೆ n ಇಸ್ ಈಕ್ವಲ್ ಟು 100 ಕೊಟ್ಟಂಗಾಯ್ತು. ಸೊ ಮೊದಲ ಪದ 0.6, ಎರಡನೇ ಪದ 1.7 ಈ ರೀತಿಯಾಗಿದೆ. ಹಾಗಾದ್ರೆ ಏನು ಕೊಟ್ಟಿದ್ದಾರೆ ನೋಡಿ, ಮೊದಲ ಪದ a ಇಸ್ ಈಕ್ವಲ್ ಟು 0.6 ಕೊಟ್ಟಿದಾರ. ಅದೇ ರೀತಿ ಡಿ ಅಂದ್ರೆ ಏನದು, ಎರಡನೇ ಪದ ಮೈನಸ್ ಮೊದಲನೇ ಪದ. ಎರಡನೇ ಪದ ಎಷ್ಟಿದೆ 1.7 ಮೈನಸ್ ಎಷ್ಟಿದೆ 0.6 ಎಷ್ಟಾಗ್ತದೆ 1.1 ಆಗ್ತದ. 1.1 ಅನ್ನೋದು ಸಾಮಾನ್ಯ ವ್ಯತ್ಯಾಸ ಡಿ ಬರ್ತದೆ. ಅದೇ ರೀತಿ ಎಷ್ಟು ಪದಗಳವರೆಗೆ ಕೊಟ್ಟಿದ್ದಾರೆ, n 100 ಪದಗಳವರೆಗೆ ಅಂದ್ರೆ n ನ ಬೆಲೆ 100 ಬಂತು. ಮೊತ್ತ ಕಂಡುಹಿಡಿಯಬೇಕಾಗಿದೆ, ಅದರಿಂದ ಎಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಾ. ಸೊ ನೋಡಿ ಫಾರ್ಮುಲಾ ಏನು, ಎಸ್ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಇಸ್ ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1 ಇಂಟು ಡಿ ಇದೆ. ಹೌದಾ. ಸೊ ಎನ್ ನ ಬೆಲೆ ಏನೋ ತುಂಬ್ರಿ. ಮೊದಲ 100 ಪದಗಳು ಅಂದ್ರೆ ಎನ್ ನ ಬೆಲೆ 100 ಆಯ್ತು. ಸೊ 100 ಭಾಗಿಲೆ 2 ಇಂಟು 2 ಇಂಟು ಎ ಬೆಲೆ ಎಷ್ಟಿದೆ ನೋಡಿ 0.6 ಇದೆಯಾ, 0.6 ಪ್ಲಸ್ ಎನ್ ನ ಬೆಲೆ ಎಷ್ಟಿದೆ 100 ಮೈನಸ್ 1 100 ಮೈನಸ್ 1 ಇಂಟು ಡಿ ನ ಬೆಲೆ 1.1 ಇದೆ. ಹೌದಾ. ಸೊ ಮಲ್ಟಿಪ್ಲೈ ಮಾಡಿ ನೋಡಿ, 2 ಒಂದೇ 2 50 ಎಷ್ಟು ಬಂತಿದ್ದು 50 ನೋಡ್ರಿ. 0.6 ಇಂಟು 2 ಅಂದ್ರೆ 1.2 ಪ್ಲಸ್ 100 ಮೈನಸ್ 1 99 ಇಂಟು 1.1 ಬರ್ತದೆ. ಸೊ 99 ಇಂಟು 1.1 ಎಷ್ಟಾಗ್ತದೆ ನೋಡಿ. 99 ಒಂದೇ 99 99 99 1 9 108 ಅಂದ್ರೆ ಎಷ್ಟಾಯ್ತು ನೋಡಿ. 1.1 ಇಂಟು 99 ಮಾಡಬೇಕಾಗಿದೆ. 99 ಒಂದೇ 99 99 ಒಂದೇ 99 ಪ್ಲಸ್ 9 ಅಂದ್ರೆ 108 ಆಯ್ತು. ಒಂದ್ ಸಂಖ್ಯೆ ಬಂದ್ಬಿಟ್ಟಂದ್ರೆ 108.9 ಆಗ್ತದೆ. 108.9 ಹೌದಾ. ಸೊ 50 ಇಂಟು ಪ್ಲಸ್ ಪ್ಲಸ್ ಅದಾವ 2, ಹಾಗಾಗಿ ಪ್ಲಸ್ ಮಾಡ್ಬಿಡಿ. 1.2 108.9 ನೋಡಿ. ಇದರೊಳಗೆ ಏನ್ ಮಾಡ್ಬೇಕು 1.2 ಸೇರಿಸಬೇಕಾಗಿದೆ. 9 11 8 2 10 ಆಯ್ತು. 1 1 ಅಂದ್ರೆ 110.1 ಆಗ್ತದೆ. 110.1 ಬರ್ತಾ ಸೇರಿಸಿದಾಗ ಈ 110.1ಕ್ಕೆ 50ರಿಂದ ಗುಣಾಕಾರ ಮಾಡ್ಬೇಕು ನಾವು. 51 ನೋಡ್ರಿ 50ರಿಂದ ಗುಣಾಕಾರ ಮಾಡ್ಬೇಕು. 51 50 50 0 0 ಆಗ್ತದ, 5 ಆಗ್ತದ. 51 50 51 50 1 5 55. ಸೊ ಎಷ್ಟಾಗ್ತದೆ 5505 ಎಷ್ಟಾಗ್ತದೆ 5505 ಆಗ್ತದೆ. ಸೊ ಆದ್ದರಿಂದ ಏನಾಗ್ತದೆ ನೋಡಿ,
ಮೊದಲ 100 ಪದಗಳ ಮೊತ್ತ ಈ ಸಮಾಂತರ ಶ್ರೇಣಿಯ ಮೊದಲ 100 ಪದಗಳ ಮೊತ್ತ 5505 ಆಗ್ತದೆ. ಅರ್ಥ ಆಯ್ತಾ? ಸೊ ಇದು ಮೊದಲನೇ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆ. ಇನ್ನು ನಾಲ್ಕನೇ ಪ್ರಶ್ನೆ ನೋಡೋಣ. ಒಂದು ಭಾಗಿಲೆ 15, 1 ಭಾಗಿಲೆ 12, 1 ಭಾಗಿಲೆ 10 ಈ ರೀತಿಯಾಗಿದೆ. 11 ಪದಗಳವರೆಗೆ ಅಂದ್ರೆ n = 11 ಕೊಟ್ಟಂಗಾಯ್ತು. ಸೊ ಮೊದಲ ಪದ a = 1 ಭಾಗಿಲೆ 15 ಆಯ್ತು. ಎರಡನೇ ಪದ d ಎರಡನೇ ಪದ ಮೈನಸ್ ಮೊದಲನೇ ಪದ ಮಾಡಬೇಕು. 1/12 ಮೈನಸ್ 1 ಭಾಗಿಲೆ 15. ಸೊ ಲಸ್ ಆಯ್ತು ಬರ್ತದೆ ನೋಡ್ರಿ. 3 4 12 3 5 15 23 ಎಷ್ಟಾಗ್ತದೆ ನೋಡ್ರಿ. 12 15 ಲಸ ಎಷ್ಟು ಬರ್ತದೆ? 3 4 12 3 5 15. ಸೊ 4 5 20 23 60 LCM ಬರ್ತದೆ ಲಸ. ಸೊ 12 5 60 15 4 60 5 1 5 ಮೈನಸ್ 4 1 4 ಆಗ್ತದೆ. ಅಂದ್ರೆ ಎಷ್ಟು ಬಂತು? 1/60 ಏನಿದೆ ಇದರಲ್ಲಿ ಏನ್ ಬರ್ತದೆ? ಸಾಮಾನ್ಯ ವ್ಯತ್ಯಾಸ ಡಿ. a2 ಮೈನಸ್ a1 ನೋಡ್ರಿ. 1/12 ಮೈನಸ್ 1/15 ಮಾಡಿದ್ವಿ. ಲಸ 60 ಬಂತು. ಸೊ 12 5 60 15 4 60. ಅದರಿಂದ ಏನಾಯ್ತು ನಮಗೆ? 5 1 5 4 1 4 5 ಮೈನಸ್ 4 1 ಬಂತು. 1/60 ಸಾಮಾನ್ಯ ವ್ಯತ್ಯಾಸ ಬಂತು. ಆಯ್ತಾ? ಸೊ ಇನ್ ಮುಂದೆ ನೋಡಿ ನಮಗೇನ್ ಬೇಕು? ಎನ್ ಎಷ್ಟಿದೆ ನೋಡ್ರಿ ಇಲ್ಲಿ? 11 ಪದಗಳವರೆಗೆ ಅಂತ ಹೇಳಿದ್ದಾರೆ. ಸೊ ಮತ್ತೆ ಎಷ್ಟು ಪದಗಳವರೆಗೆ? 11 ಪದಗಳವರೆಗೆ SN ಅಂದ್ರೆ S11 ಕ್ವಶನ್ ಮಾರ್ಕ್ ಇದೆ. ಸೊ ಏನ್ ಸೂತ್ರ? SN n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d ಇದೆ. ಹೌದಾ? ಸೊ ಈಗ n ನ ಬೆಲೆ ಎಷ್ಟು? 11 ತುಂಬ್ರಲ್ಲಿ 11 ಭಾಗಿಲೆ 2 ಇಂಟು 2 ಇಂಟು a. a ನ ಬೆಲೆ ಎಷ್ಟಿದೆ ನೋಡಿ? 1/15 ಪ್ಲಸ್ n ಮೈನಸ್ 1 ಅಂದ್ರೆ 11 ಮೈನಸ್ 1 ಇಂಟು d ನ ಬೆಲೆ ಎಷ್ಟಿದೆ? 1/60 ನೋಡ್ರಿ. 11/2 2/15 ಪ್ಲಸ್ 9 ಇದೆ. 11 1 ಕಳೆದ್ರೆ 10 ಆಗ್ತದ. 10/6 ಅಂದ್ರೆ 1/6 ಬರೀಬಹುದಾ? ಸೊ 1/6 ಯಾಕಂದ್ರೆ 10/60 ಆಗ್ತದ. ಸೊ ಇಲ್ಲಿ ಕಟ್ತಾ ಹೋಗಿ 1/6 ಉಳಿತದ. ಎಷ್ಟು ಆಗ್ತದೆ ನೋಡ್ರಿ? 11/2 2/15 ಪ್ಲಸ್ 1/6 ಇಷ್ಟ ಆಯ್ತಾ? ಈಗ ನೋಡಿ 3 2 6 3 5 15 ಅಂದ್ರೆ 15 ಮತ್ತು 6 ಲಸ ತೆಗಿಬೇಕು ನಾವು. 3 5 15 3 2 6 ಹೌದಾ? 5 2 10 13 15 ಲಸ ಬರ್ತದೆ. ಸೊ ಇದು 11/2 ಹೆಂಗಿದ್ದಂಗೆ 10 ಲಸ ಬಂತು. ಸಾರಿ 10 ಅಲ್ಲ, 5 2 10 13 5 2 10 13 30 ಲಸ ಬಂತು ನೋಡಿ. 15 2 30 6 5 30 5 6 30. ನೆಕ್ಸ್ಟ್ ನೋಡಿ 2 2 4 ಪ್ಲಸ್ 5 1 5. ಸೊ ಎಷ್ಟಾಗ್ತದೆ ನೋಡಿ? 4 ಪ್ಲಸ್ 5 9/30 ಇಂಟು 11/2 ಬಂತು. ಎಷ್ಟು ಬಂತು? ಇಲ್ಲಿ ಮುಂದೆ ಬಿಡಿಸ್ತೇನೆ ನೋಡಿ. (11/2) ಇಂಟು 4 ಗುಣಿಸಿದ್ರೆ 9/30 ಅಂತ ಬಂದಿದೆ. ಹೌದಾ? 3 3 3 10 ಅಂದ್ರೆ 11 3 33 10 ಇದೇನು? ಈ ಸಮಾಂತರ ಶ್ರೇಣಿಯ 11 ಪದಗಳವರೆಗಿನ ಮೊತ್ತ ಎಷ್ಟದು? 33/20 ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಇದು ಮೊದಲನೇ ಪ್ರಶ್ನೆ. ಮೊದಲನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥ 4 ಉಪ ಪ್ರಶ್ನೆಗಳನ್ನ ನೋಡಿದೀವಿ ನಾವು. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಇವುಗಳ ಮೊತ್ತ ಕಂಡು ಹಿಡಿಯಿರಿ. ಸೊ ಎರಡನೇ ಪ್ರಶ್ನೆ ಏನಿದೆ ಅವುಗಳ ಮೊತ್ತವನ್ನ ಕಂಡುಹಿಡಿಯಬೇಕು. ಅದರಲ್ಲಿ ಮತ್ತೆ ಉಪ ಪ್ರಶ್ನೆಗಳು 3 ನೋಡಿ, 1 2 3 ಅಂತ ಹೇಳಿ. ಮೊದಲನೇ ಪ್ರಶ್ನೆನ ನೋಡಿ. 7 + 10 ಪೂರ್ಣಾಂಕ ಎರಡನೇ ಒಂದು ಪ್ಲಸ್ 14 ಪ್ಲಸ್ ಎಲ್ಲಿವರೆಗಿದೆ? 84ರವರೆಗೆ ಇದೆ. ಹೌದಾ? ಸೊ ಮೊದಲು ಕೊಟ್ಟಿರ್ತಕ್ಕಂಥ ಬೆಲೆನ ನೋಡಿ. ಏನೇನು ಕೊಟ್ಟಿದ್ದಾರೆ ಇಲ್ಲಿ? ಎ ಬೆಲೆ ಕೊಟ್ಟಿದ್ದಾರೆ 7 ಅಂತ ಹೇಳಿ. ಡಿ ನ ಬೆಲೆ ಇದೆ ನೋಡ್ರಿ. ಈಗ 10 ಇದೆ. 10 × 2 20 21 ಆಗ್ತದೆ. 21/2 ಮೈನಸ್ ಮೊದಲ ಪದ ಎಷ್ಟಿದೆ? 7. ಇದು ಗೊತ್ತಲ್ಲ ನಿಮಗೆ, ಪೂರ್ಣಾಂಕಗಳನ್ನ ಭಿನ್ನರಾಶಿಯಲ್ಲಿ ಬರೆಯೋದು. 10 × 2 ಅಂಶ ಮತ್ತು ಇದು ಪೂರ್ಣಾಂಕ ಮತ್ತು ಛೇದವನ್ನು ಗುಣಾಕಾರ ಮಾಡಬೇಕು, ಅಂಶ ಜೊತೆ ಕೂಡಿಸಬೇಕು, ಡಿವೈಡ್ ಬೈ ಬರೀಬೇಕು. 10 × 20 + 1
21/2 ಬರ್ತದ. A2 ಮೈನಸ್ A1 ಅಂದ್ರೆ ಸಾಮಾನ್ಯ ಅನುಪಾತ. ಯಾಕೆ ಬಂದಿದ್ದು 21/2 ಮೈನಸ್ A1 ಎಷ್ಟಿದೆ 7. ಸೊ ಈಗ ಲಸ ಎಷ್ಟು ಬಂದ್ ನೋಡ್ರಿ 2 2 14. 21 14 ಕಳೆದ್ರೆ ಎಷ್ಟಾಗ್ತದೆ 21 14 ಕಳೆದ್ರೆ 7 ಡಿವೈಡೆಡ್ ಬೈ 2 ಲಸ ಬಂತು. 14 21 14 ಕಳೆದ್ರೆ 7 ಡಿವೈಡೆಡ್ ಬೈ 2. ಸೊ ಡಿ ಬಂತು. ಇನ್ನು ಕೊನೆಯ ಪದ ಕೊಟ್ಟಿದ್ದಾರೆ an ಇಸ್ ಈಕ್ವಲ್ ಟು ಎಷ್ಟು 84. ಹಾಗಾದ್ರೆ ನಾವೇನು ಕಂಡುಹಿಡಿಯಬೇಕು ಮೊತ್ತವನ್ನ ಕಂಡುಹಿಡಿಯಬೇಕಾಗಿದೆ. ಆದ್ರೆ ಮೊತ್ತವನ್ನ ಕಂಡುಹಿಡಿಯಬೇಕಾದ್ರೆ Sn ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಈ ಫಾರ್ಮುಲಾ, ಅಥವಾ Sn ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ an ಅಂತ ಬರ್ತದೆ. ಸೊ ಎರಡೂ ಕೇಸ್ನಲ್ಲಿ ನಮ್ಗೆ ಏನ್ ಬರ್ತದೆ n ನ ಬೆಲೆ ಬೇಕು. n ನ ಬೆಲೆ ಬೇಕಂದ್ರೆ ಮೊದಲು n ನ ಬೆಲೆಯನ್ನು ತಕೊಂಡು ಆಮೇಲೆ n ನ ಬೆಲೆಯನ್ನ Sn ಗಳು ತುಂಬಬೇಕು. ಸೊ n ನ ಬೆಲೆ ತೆಗಿಬೇಕಂದ್ರೆ an ಯೂಸ್ ಮಾಡಿ ತೆಗಿಬೇಕು ನಾವು. ನೋಡಿ a ನ ಫಾರ್ಮುಲಾ ಏನು an ಇಸ್ ಈಕ್ವಲ್ ಟು ಎಷ್ಟಿದೆ a ಪ್ಲಸ್ n ಮೈನಸ್ 1 ಇಂಟು ಡಿ. a ನ ಬೆಲೆ ಎಷ್ಟಿದೆ 84. a ನ ಬೆಲೆ 7 ಪ್ಲಸ್ n ಮೈನಸ್ 1 ನಮ್ಗೆ ಗೊತ್ತಿಲ್ಲ n ಮೈನಸ್ 1 ಹಂಗೆ ಇಡಿ. ಡಿ ನ ಬೆಲೆ ಎಷ್ಟಿದೆ ನೋಡಿ 7/2. ಇದೊಳನೆ ಈ ಕಡೆ ತಗೊಂಡು ನೋಡಿ 84 ಮೈನಸ್ 7 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು 7 ಹೋಲ್ ಡಿವೈಡೆಡ್ ಬೈ 2 ಅಂತ ಬರೀಬಹುದಾ? ಯಾಕಂದ್ರೆ ಗುಣಾಕಾರ ಇದೆ. 84ದಾಗ 7 ಕಳೆದ್ರ 84ದಾಗ 7 ಕಳೆದ್ರ 77 ಇಸ್ ಈಕ್ವಲ್ ಟು n ಮೈನಸ್ 1 ಡಿವೈಡೆಡ್ ಬೈ 2 ಇಂಟು 7 ಇದೆ. ಸೊ ಈಗ ಈ ಎರಡುಗಳು ಒಂದು ಗುಣಾಕಾರ ಆಗ್ತದ. 7ನ್ನ ಮತ್ತೆ 2ನ್ನ ಈ ಕಡೆ ತಗೊಂಡ್ಬನ್ನಿ. ಏನಾಗ್ತದೆ ನೋಡಿ ಇವಾಗ 2ನ್ನ ಈ ಕಡೆ ತಗೊಂಡ್ಬನ್ನಿ. 77 ಇಂಟು 2 ಆಗ್ತದೆ. 77 ಇಂಟು 2 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು 7. ಸೊ ಇದು ಗುಣಾಕಾರಕ್ಕಿದೆ. 7ನ್ನ ಕೂಡ ನೀವು ಈ ಕಡೆ ತರಬಹುದು ಒಮ್ಮೆಗೆ. ಸೊ 77 ಇಂಟು 2 ಈ ಎಲ್ಲಿ ಕಡ್ತಾ ಹೊಡಿಬೋದ ನೋಡಿ 7 ಒಂದೇ 7 11 11 ಲೇಟ್ ಆಗ್ತದೆ. 11 22 ಇಸ್ ಈಕ್ವಲ್ ಟು n ಮೈನಸ್ 1. ಆದ್ರಿಂದ ಏನಾಗ್ತದೆ ನೋಡಿ n ಮೈನಸ್ 1 ಇಸ್ ಈಕ್ವಲ್ ಟು 22. n ಇಸ್ ಈಕ್ವಲ್ ಟು ಎಷ್ಟಾಗ್ತದೆ 23 ಆಗ್ತದೆ. ಯಾಕಂದ್ರೆ ಮೈನಸ್ 1 ಈ ಕಡೆ ಪ್ಲಸ್ 1 ಆಗ್ತದೆ. ಈ ತಿಳಿತಾ? ಬೇಕಾದ್ರೆ ನೀವು ತಿಳಿಲ್ಲ ಅಂದ್ರೆ 7ನ್ನ ಈ ಕಡೆ ತಗೊಂಡ್ರೆ ಡಿವೈಡ್ ಆಗ್ತದ. ಆ 7 ಈ 77 ಕಟ್ತಾ ಹೋದ್ರೆ 7 ಒಂದೇ 11 11 ಹೋಗ್ತದ. 11 22 ಅಂತ ನೋಡಿದ್ರಿ ಇಷ್ಟೇ. n ಮೈನಸ್ 1 ಈ ಕಡೆ ತಗೊಂಬರಿ ಪ್ಲಸ್ 1 ಆಗ್ತದ. 22 ಪ್ಲಸ್ 1 23. n ನ ಬೆಲೆ ಬಂತು. ಈ n ನ ಬೆಲೆಯನ್ನು ನಾವು Sn ಸೂತ್ರದಲ್ಲಿ ಹಾಕಬೇಕು. ಯಾಕಂದ್ರೆ ನಮಗೆ ಪದಗಳ ಮೊತ್ತ ಬೇಕು. ಸೊ ಏನಿದೆ Sn ಇಸ್ ಈಕ್ವಲ್ ಟು ಎರಡು ಸೂತ್ರ ಇದಾವೆ. n ಡಿವೈಡೆಡ್ ಬೈ 2 ಇಂಟು ಏನಿದೆ 2a ಪ್ಲಸ್ n ಮೈನಸ್ 1 ಇಂಟು ಡಿ ಇದೊಂದು ಫಾರ್ಮುಲಾ. ಇನ್ನೊಂದು Sn ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ an ಕೊನೆಯ ಪದ ಕೊಟ್ಟಾಗ ಆ ಸೂತ್ರವನ್ನು ಹಚ್ಚಬೇಕು. ಅದನ್ನ ಹಚ್ಚೋಣ ನೋಡಿ. ಈಗ n/2 ಇಂಟು a ಪ್ಲಸ್ an ಅಂತ ಹೇಳಿದೆ. n ಎಷ್ಟು ಬಂದಿದೆ 23/2. a ಎಷ್ಟಿದೆ ನೋಡಿ a ನ ಬೆಲೆ 7 ಪ್ಲಸ್ a ನ ಬೆಲೆ ಎಷ್ಟಿದೆ a ನ ಬೆಲೆ ಕೊಟ್ಟಿದ್ದಾರೆ ನೋಡಿ. ಕೊನೆಯ ಪದ 84 ಇದೆ. 84. ಸೊ ಎಷ್ಟಾಯ್ತು 23/2 ಇಂಟು 84 ಪ್ಲಸ್ 7 91. ಹಾಗಾದ್ರೆ ಇದು Sn ನ ಬೆಲೆ ಬಂತು. ಈಗ n ಅಂದ್ರೆ ತುಂಬಿದೆ ನೋಡಿ 23 ತುಂಬಿದೆ. S23 ಬರೀಬಹುದಾ? S23 ಅಂತ ಬಂತು. 23 ಇಂಟು 91 ಎಷ್ಟಾಗ್ತಂದ್ರೆ 2093 ಆಗ್ತದೆ. 2093 ಭಾಗಿಲೆ 2. 23 ಇಂಟು 91 ಡಿವೈಡೆಡ್ ಬೈ 2 ಮಾಡಿದೆ. ಸೊ ಈಗ ಪೂರ್ಣಾಂಕದಲ್ಲಿ ಬರೀಬೇಕಾದ್ರೆ ಇದು 1046 ಪೂರ್ಣಾಂಕ 12 ಅಂಶ. ಇದೆಂಗ್ ಬಂತು ನೋಡಿ ಇಲ್ಲಿ 1046 ಇಂಟು 2 ಎಷ್ಟಾಯ್ತು 2040 80 12 92 ಆಯ್ತು ನೋಡಿ. 1046 ಇಂಟು 2 ಮಾಡಿದಾಗ 2092 ಆಯ್ತು. ಪ್ಲಸ್ 1 ಅಂದ್ರೆ ಅಂಶದಲ್ಲಿ ಬರಬೇಕದು. 2093 ನಾವು ಹೆಂಗ್ ಬರೀಬಹುದು 1046 ಪೂರ್ಣಾಂಕ 2ನೇ 1 ಅಂತ ಬರೀಬಹುದಾ? ಕಾರಣ 1046 ಇಂಟು 2 2092 ಆಗ್ತದೆ. 2092 ಪ್ಲಸ್ 1 2093 ಭಾಗಿ 2. ಈ ರೀತಿಯಾಗಿ ಕೂಡ ನಾವು ಬರೀಬಹುದು. ಇದೇನು 23 ಪದಗಳನ್ನು ಹೊಂದಿರುವ ಈ ಸಮಾಂತರ ಶ್ರೇಣಿಯ ಮೊದಲನೇ ಸಮಾಂತರ ಶ್ರೇಣಿಯ ಮೊತ್ತ. ಅರ್ಥ ಆಗ್ತಾ ಇದೆಯಾ? ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಯಲ್ಲಿ ಎರಡನೇ ಉಪ ಪ್ರಶ್ನೆ ಏನಿದೆ ನೋಡಿ 34 ಪ್ಲಸ್ 32 ಪ್ಲಸ್ 30 ಎಲ್ಲಿವರೆಗೆ ಕೊಟ್ಟಿದ್ದಾರೆ ಅಂದ್ರೆ 10ವರೆಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿಯೂ ಕೂಡ ನಾವು ಪದಗಳ ಮೊತ್ತವನ್ನ ಕಂಡುಹಿಡಿಯಬೇಕಾಗಿದೆ. ನೋಡಿ ಮೊದಲನೇ ಪದ ಏನಿದೆ a ಇಸ್ ಈಕ್ವಲ್ ಟು 34. b ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂದು a2 ಮೈನಸ್ a1. ಎರಡನೇ ಪದ 32 ಮೈನಸ್ ಮೊದಲನೇ ಪದ 34
31 34 ಕಳೆದ್ರೆ 2 ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್. ನೆಕ್ಸ್ಟ್ ಕೊನೆಯ ಪದ an ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ನೋಡಿ 10. ಹಾಗಾದ್ರೆ ನಮಗೇನ್ ಬೇಕು ಎಸ್ ಎನ್ ಬೇಕಾಗಿದೆ. ಪದಗಳ ಮೊತ್ತ ಕಂಡುಬೇಕಾದ್ರೆ ಎನ್ ನ ಬೆಲೆ ಬೇಕು. ಏನ್ ಬೇಕು ಎನ್ ನ ಬೆಲೆ, ಪದಗಳ ಸಂಖ್ಯೆ ಬೇಕು. ಅದನ್ನ ನಾವೇನ್ ಮಾಡ್ಬೇಕು ಎನ್ ಅನ್ನ ಬಳಸಿ ಪದಗಳ ಸಂಖ್ಯೆಯನ್ನ ಕಂಡುಹಿಡ್ಕೋಬೇಕು. ನೋಡಿ ಈಗ an ಇಸ್ ಈಕ್ವಲ್ ಟು ಏನ್ ಸೂತ್ರ ಇದೆ a ಪ್ಲಸ್ n ಮೈನಸ್ 1 ಇಂಟು ಡಿ. ಏನ್ ಎಷ್ಟಿದೆ ನೋಡಿ 10, a ನ ಬೆಲೆ ಎಷ್ಟಿದೆ 34 ಪ್ಲಸ್ n ಮೈನಸ್ 1 ಇಂಟು ಡಿ ನ ಬೆಲೆ ಎಷ್ಟಿದೆ ನೋಡಿ ಮೈನಸ್ 2. ಸೊ 34 ಈ ಕಡೆ ತಗೊಂಡ್ಬನ್ನಿ. 10 ಮೈನಸ್ 34 ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು ಮೈನಸ್ 2. ಈಗ ನೋಡಿ ಪ್ಲಸ್ ಮೈನಸ್ ಮೈನಸ್ 10 ಒಳಗೆ 34 ಕಳೆದ್ರೆ 24 ಬರ್ತದೆ, ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್. ಸೊ ಇಲ್ಲಿ ಏನಿದೆ ನೋಡಿ n ಮೈನಸ್ 1 ಇಂಟು ಮೈನಸ್ 2 ಇದೆ. ಈ ಮೈನಸ್ ಇದು ಮೈನಸ್ ಹೋಯ್ತು. ಇಲ್ಲಿ 2 ಗುಣಾಕಾರಕ್ಕಿದೆ, ಈ ಕಡೆ ಬರ್ಬೇಕಾದ್ರೆ ಭಾಗಾಕಾರಕ್ಕೆ ಆಗ್ತದೆ. 24 ಭಾಗಿಲೆ 2 ಇಸ್ ಈಕ್ವಲ್ ಟು n ಮೈನಸ್ 1 ಆಗ್ತದೆ. 2 ಒಂದೇ 2 12. ಹೌದಾ? ಸೊ ಈಗ n ಮೈನಸ್ 1 ಇಸ್ ಈಕ್ವಲ್ ಟು 12 ಆದ್ರೆ n ಮೈನಸ್ 1 ಇಸ್ ಈಕ್ವಲ್ ಟು 12 ಆದ್ರೆ n ನ ಬೆಲೆ ಎಷ್ಟು ಬಂತು ಮೈನಸ್ 1 ಈ ಕಡೆ ಹೋದ್ರೆ ಪ್ಲಸ್ 1 ಆಗ್ತದೆ. ಆದ್ದರಿಂದ n ನ ಬೆಲೆ ಎಷ್ಟು ಬಂತು 13 ಬಂತು. ಹೌದಾ? ಈಗ n ನ ಬೆಲೆ 13 ನಮಗೆ ಏನ್ ಬೇಕಾಗಿದೆ ಪದಗಳ ಮೊತ್ತ ಬೇಕು. ಪದಗಳ ಮೊತ್ತ ಅಂದ್ರೆ ಎಸ್ ಎನ್ ಬೇಕು. ಆದ್ದರಿಂದ ಎಸ್ ಎನ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ n ಡಿವೈಡೆಡ್ ಬೈ 2 ಇಂಟು ಕೊನೆಯ ಪದ ಕೊಟ್ಟಾಗ a ಪ್ಲಸ್ ಎ ಎನ್ ಅಂತ ಇದೆ. ಸೊ ತುಂಬ್ರಲ್ಲಿ n ಬೆಲೆ ಇಟ್ಟಿದೆ 13, n ಜಾಗದಾಗ 13 ತುಂಬ್ರಿ. 13 ಭಾಗಿಲೆ 2 ಇಂಟು a ನ ಬೆಲೆ ಎಷ್ಟು ಮೊದಲ ಪದ 34 ಇದೆ ಪ್ಲಸ್ ಏನ್ ಅಂದ್ರೆ ಕೊನೆಯ ಪದ ಎಷ್ಟು ಕೊಟ್ಟಿದ್ದಾರೆ 10 ಅಂತ ಕೊಟ್ಟಿದ್ದಾರೆ. 10 ಅನ್ನ ತುಂಬಿಡಿರಿ. ಸೊ ಏನಾಗ್ತದೆ 13 ಭಾಗಿಲೆ 2 34 10 ಕೊಡ್ಸಿರ 44 ಆಗ್ತದೆ. ಸೊ ಕಟ್ತಾವ್ರಿ ನೀವು 2 ಒಂದೇ 2 22 22 ಇಂಟು 13 ಮಾಡ್ಬೇಕು. ಸೊ ಎಷ್ಟು ಆಗ್ತದೆ ಅಂದ್ರೆ 22 ಇಂಟು 13 13 26 13 26 12 28 ಅಂದ್ರೆ 286 ಬರ್ತದೆ. ಅಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿರುವ 13 ಮೊದಲ 13 ಪದಗಳ ಮೊತ್ತ 286 ಆಗ್ತದೆ. ಅರ್ಥ ಆಯ್ತಾ? ಇದು ಎರಡನೇ ಪ್ರಶ್ನೆಯಲ್ಲಿರುವ ಎರಡನೇ ಉಪ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆಯಲ್ಲಿರುವ ಮೂರನೇ ಉಪ ಪ್ರಶ್ನೆಯನ್ನ ನೋಡೋಣ. ನೋಡಿ ಮೂರನೇ ಪ್ರಶ್ನೆ -5 ಪ್ಲಸ್ -8 ಪ್ಲಸ್ -11 ಈ ರೀತಿಯಾಗಿದೆ. -230 ಇದೆ. ಇಲ್ಲಿ ನೋಡಿ ಮೊದಲ ಪದ ಏನು? ಮೊದಲ ಪದ ಅಂದ್ರೆ a ಇಸ್ ಈಕ್ವಲ್ ಟು -5 ಕೊಟ್ಟಿದ್ದಾರೆ. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಎರಡನೇ ಪದ ಎಷ್ಟಿದೆ -8 ಮೈನಸ್ ಎರಡನೇ ಪದ ಮೈನಸ್ ಮೊದಲನೇ ಪದ ಅಂದ್ರೆ -5 ಇದೆ ತಾನೇ ಇದೆ. ಈ ಮೈನಸ್ ಏನಾಗ್ತದೆ +5 ಆಗ್ತದೆ. ಮೈನಸ್ ಪ್ಲಸ್ ಮೈನಸ್ 8 ಒಳಗೆ 5 ಕಳೆದ್ರೆ 3 ದೊಡ್ಡ ಸಂಖ್ಯೆ ಮುಂಚೆ ಮೈನಸ್. ಇನ್ನು n ಪದಗಳ ಸಂಖ್ಯೆ ಬೇಕು, ಜೊತೆಗೆ ಕೊನೆಯ ಪದ ಎಷ್ಟಿದೆ ನೋಡಿ an ಇಸ್ ಈಕ್ವಲ್ ಟು -230 ಕೊಟ್ಟಿದ್ದಾರೆ. ನಮಗೇನ್ ಬೇಕೀಗ ಎಸ್ ಎನ್ ಬೇಕು. ಎಸ್ ಎನ್ ಅಂದ್ರೆ ಏನದು ಪದಗಳ ಮೊತ್ತ. ಸೊ ನಿಮಗಾಗಲೇ ಗೊತ್ತಿದೆ ಪದಗಳ ಮೊತ್ತ ಬರಿಬೇಕಾದ್ರೆ ಆ ಸೂತ್ರದಲ್ಲಿ ಪದಗಳ ಸಂಖ್ಯೆ ಕೂಡ ಬೇಕು. ಅದರಿಂದ ನಮಗೆ ಏನ್ ಬೇಕು ಮೊದಲಿಗೆ n ನ ಬೆಲೆಯನ್ನು ಕಂಡುಹಿಡ್ಕೊಂಡು n ನ ಬೆಲೆಯನ್ನ ಎಸ್ ಎನ್ ಒಳಗೆ ತುಂಬೋದು. ನೋಡಿ n ನ ಬೆಲೆಯನ್ನು ಹೆಂಗ್ ಕಂಡುಹಿಡಬೇಕು? an ಕೊಟ್ಟಿದಾರಲ್ಲ an ನಲ್ಲಿ ಸೂತ್ರವನ್ನ ಯೂಸ್ ಮಾಡಿ n ನ ಬೆಲೆ ಕಂಡುಹಿಡ್ಕೊಳ್ಳಿ. an ಇಸ್ ಈಕ್ವಲ್ ಟು ಏನ್ ಸೂತ್ರ ಇದೆ a ಪ್ಲಸ್ n ಮೈನಸ್ 1 ಇಂಟು ಡಿ. a ನ ಬೆಲೆ ಎಷ್ಟಿದೆ -230. a ನ ಬೆಲೆ ನೋಡಿ ಎಷ್ಟಿದೆ -5 ಪ್ಲಸ್ n ಗೊತ್ತಿಲ್ಲ n ಹಂಗೆ ಇಡಿ. ಡಿ ಬೆಲೆ ಎಷ್ಟಿದೆ ನೋಡಿ ಡಿ -3 ಇದೆ. ಈ -5 ಈ ಕಡೆ ತಗೊಂಡವ್ರಿ ಏನಾಗ್ತದ -230 ಪ್ಲಸ್ 5 ಇಸ್ ಈಕ್ವಲ್ ಟು ಎಷ್ಟಾಯ್ತು n ಮೈನಸ್ 1 ಇಂಟು -3 ಆಯ್ತು. ಮೈನಸ್ ಪ್ಲಸ್ ಮೈನಸ್ 230 5 ಕಳೆದ್ರೆ 225 ದೊಡ್ಡ ಸಂಖ್ಯೆ ಮುಂಚೆ ಮೈನಸ್. ಸೊ ಈ ಕಡೆ ಕೂಡ ಏನಿದೆ ನಿಮಗೆ n ಮೈನಸ್ 1 ಇಂಟು -3 ಇದೆ. ಈ -3 ಈ ಕಡೆ ತಗೊಂಡ್ಬನ್ನಿ. ಅಥವಾ ಈಗ ನೋಡಿ ಈ ಮೈನಸ್ ಇಲ್ಲೇ ಕ್ಯಾನ್ಸಲ್ ಆಗ್ತದ. ಈ 3 ಅನ್ನ ಈ ಕಡೆ ತಗೊಂಬರಿ. ಗುಣಾಕಾರ 3 ಇದೆ, ಈ ಕಡೆ ಬರ್ಬೇಕಾದ್ರೆ ಭಾಗಾಕಾರ ಆಗ್ತದೆ. ಸೊ 225 ಭಾಗಿಲೆ 3 ಇಸ್ ಈಕ್ವಲ್ ಟು n ಮೈನಸ್ 1 ಕಡ್ತಾ ಹೋಗ್ತದ. 3 7 21 15 ಆಯ್ತು. 3 5 15 ಅಂದ್ರೆ 75 ಕಡ್ತಾ ಹೋಗ್ತದೆ. ಸೊ n ಮೈನಸ್ 1 ಇಸ್ ಈಕ್ವಲ್ ಟು 75 ಆದ್ರೆ n ನ ಬೆಲೆ ಎಷ್ಟು 76 ಅಂತ ಬರ್ತದೆ. ಅಂದ್ರೆ ನಮ್ಗೆ ಏನ್ ಸಿಕ್ತು? ಈ ಸಮಾಂತರ ಶ್ರೇಣಿಯಲ್ಲಿ 76 ಪದಗಳಿವೆ. ಹಾಗಾದ್ರೆ ಆ ಪದಗಳ ಮೊತ್ತ ಎಷ್ಟು? ಅದರ ಸೂತ್ರ ಏನು? ಎಸ್ ಎನ್ ಇಸ್ ಈಕ್ವಲ್ ಟು
ಎನ್ ಡಿವೈಡ್ ಬೈ 2 ಇಂಟು ಎ ಪ್ಲಸ್ ಎ ಎನ್ ಕೊನೆಯ ಪದ. ಹೌದಾ? ಎನ್ ನ ಬೆಲೆ ಎಷ್ಟಿದೆ? 76/2 ಇಂಟು ಎ ನ ಬೆಲೆ ಎಷ್ಟು? ಎ ನ ಬೆಲೆ -5 ಮೊದಲ ಪದ. ಕೊನೆಯ ಪದ ಎಷ್ಟಿದೆ? ಕೊನೆಯ ಪದ -230 ಇದೆ. ಸೊ ಇಲ್ಲಿ ಕಟ್ತಾ ಹೋಗ್ತಾ ನೋಡ್ರಿ. 2 1 2 3 6 2 8 16 ಅಂದ್ರೆ 38 ಆಯ್ತದು. -5 ಇಡಿ ಪ್ಲಸ್ ಮೈನಸ್ -230 38 ಇಂಟು ಮೈನಸ್ ಮೈನಸ್ ಪ್ಲಸ್ ಆಗ್ತದೆ 230 ಪ್ಲಸ್ ಅಂದ್ರೆ -235 ಆಗ್ತದೆ. -235 ಇಂಟು 38 ಬರೆದ್ರೆ -8990 ಆನ್ಸರ್ ಬರ್ತದೆ ಗುಣಾಕಾರ ಮಾಡಿದಾಗ. ಸೊ ಎಷ್ಟಾಯ್ತದು? ಎಸ್ ಎನ್ ಅಂದ್ರೆ ಏನಿದು? ಎನ್ ನ ಬೆಲೆ 76. ಮೊದಲ 76 ಪದಗಳ ಮೊತ್ತ ಇದು. ಮೊದಲ 76 ಪದಗಳ ಮೊತ್ತ ಎಷ್ಟು ಬಂತು? -8930 ಬಂತು. 38 ಇಂಟು 235 ಮಾಡಿದಾಗ 8930 ಬರ್ತದೆ. ಮೈನಸ್ ಸೈನ್ ಇದೆ, ಅದಕ್ಕಾಗಿ ಮೈನಸ್ ಪ್ಲಸ್ ಮೈನಸ್ ಆಗ್ತದೆ. ಅರ್ಥ ಆಯ್ತಾ? ಇದು ಮೊದಲ 76 ಪದಗಳ ಮೊತ್ತ. ಇದು ಎರಡನೇ ಪ್ರಶ್ನೆ. ಇನ್ನು ಮೂರನೇ ಪ್ರಶ್ನೆನ ನೋಡೋಣ. ಇದು ಮೂರನೇ ಪ್ರಶ್ನೆ ನೋಡಿ. ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಏನ್ ಕೊಟ್ಟಿದ್ದಾರೆ? a = 5, d = 3, an = 50 ಆದರೆ n ಮತ್ತು ಎಸ್ ಎನ್ ಗಳನ್ನು ಕಂಡುಹಿಡಿಯಿರಿ. ಅಂದ್ರೆ ಮೊದಲಿಗೆ ಏನ್ ಹೇಳಿದರು? ಮೇನ್ ಕ್ವಶನ್ 3 ನಲ್ಲಿ 3 ಮತ್ತೆ ಸಬ್ ಕ್ವಶನ್ಸ್ ಇದಾವೆ, ಉಪ ಪ್ರಶ್ನೆಗಳು. ಅದರಲ್ಲಿ ಮೊದಲನೇದು ಏನಂದ್ರೆ ನೋಡಿ, ಮೊದಲನೇ ಪ್ರಶ್ನೆ ಎ ನ ಬೆಲೆ ಕೊಟ್ಟಿದ್ದಾರೆ. ಎ ನ ಬೆಲೆ 5, ಡಿ ಎಷ್ಟು ಕೊಟ್ಟಿದ್ದಾರೆ ನೋಡಿ? ಡಿ = 3 ಕೊಟ್ಟಿದ್ದಾರೆ. an = 50 ಕೊಟ್ಟಿದ್ದಾರೆ. ಆದರೆ ಎನ್ ಮತ್ತು ಎಸ್ ಎನ್ ಗಳನ್ನ ಕಂಡುಹಿಡಿಯಿರಿ. ಅಂದ್ರೆ n = ಕ್ವಶನ್ ಮಾರ್ಕ್, ಎಸ್ ಎನ್ = ಕ್ವಶನ್ ಮಾರ್ಕ್. ಹೌದಾ? ಸೊ ನೋಡಿ, ಇಲ್ಲಿ ಎನ್ ಅಂದ್ರೆ ಏನು? ಪದಗಳ ಸಂಖ್ಯೆ ಬೇಕು. ಪದಗಳ ಸಂಖ್ಯೆ ಬೇಕಂದ್ರೆ ಹೆಂಗ್ ಕಂಡುಹಿಡಿದ್ರು? ಸಮಾಂತರ ಶ್ರೇಣಿಯ ಕೊನೆಯ ಪದ ಸೂತ್ರ ಗೊತ್ತಿದ್ರೆ ಸಾಕು. ಏನದು? ಎ ಎನ್ ನ ಬೆಲೆ ನೋಡಿ. ಇಲ್ಲಿ ಎ ನ ಬೆಲೆ ಕೊಟ್ಟಿದ್ದಾರೆ. ಹಾಗಾದ್ರೆ ಎ ಎನ್ ನಲ್ಲಿ ಎಲ್ಲಾ ವ್ಯಾಲ್ಯೂಗಳನ್ನು ತುಂಬಿ ಎನ್ ನ ಬೆಲೆಯನ್ನು ಕಂಡುಹಿಡಬಹುದು. ಎನ್ ತಗೊಂಡೋಗಿ ಎಸ್ ಎನ್ ಒಳಗೆ ಫಾರ್ಮುಲಾ ತುಂಬಬಹುದು. ನೋಡಿ, ಈಗ ಎ ಎನ್ = ಏನ್ ಫಾರ್ಮುಲಾ ಇದೆ? ಎ ಎನ್ = a ಪ್ಲಸ್ n - 1 ಇಂಟು ಡಿ. ಹೌದಾ? ಸೊ ಹಾಗಾದ್ರೆ ಎ ಎನ್ ಎಷ್ಟಿದೆ ನೋಡಿ? ಎ ಎನ್ 50. ಎ ನ ಬೆಲೆ ಎಷ್ಟಿದೆ? 5. n - 1 n ನ ಬೆಲೆ ಗೊತ್ತಿಲ್ಲ, n - 1 ಹಂಗೆ ಇಡಿ. ಡಿ ನ ಬೆಲೆ ಕೊಟ್ಟಿದ್ದಾರೆ 3. 5 ಈ ಕಡೆ ತಗೊಂಡ್ಬನ್ನಿ. 50 - 5 ಆಗ್ತದಾ? 50 - 5 n - 1 ಇಂಟು 3. 50 5 ಕಳೆದ್ರೆ 45 ಆಗ್ತದೆ. 45 n - 1 ಇಂಟು 3. ಇಲ್ಲಿ 3 ಗುಣಾಕಾರಕ್ಕಿದೆ. ಈ ಕಡೆ ಬರ್ಬೇಕಾದ್ರೆ ಭಾಗಾಕಾರಕ್ಕೆ ಆಗ್ತದೆ. 45 / 3 n - 1. 3 1 3 3 5 15. ಹಾಗಾದ್ರೆ ಏನ್ ಬಂತು? n - 1 = 15 ಬಂತು. 3 15 45. ಹೌದಾ? ಸೊ n - 1 = 15 ಆದ್ರೆ ನಮ್ಗೆ n ಬೇಕು. -1 ಈ ಕಡೆ ತಗೊಂಡ್ಬರ್ರಿ. ಹಾಗಾದ್ರೆ ಏನಾಗ್ತದೆ? n = 16 ಆಗ್ತದ. -1 ಈ ಕಡೆ ಬಂದ್ರೆ +1. 15 + 1 16. n ನ ಬೆಲೆ ಬಂತು. ಇನ್ನೊಂದು ಏನ್ ಕೇಳಿದಾರೆ ನೋಡಿ? ಎಸ್ ಎನ್ ನ ಬೆಲೆಯನ್ನ ಕೇಳಿದ್ದಾರೆ. ಹೌದಾ? ಹಾಗಾದ್ರೆ ಎಸ್ ಎನ್ = ಸೂತ್ರ ಏನಿದೆ? ಎಸ್ ಎನ್ = ಕೊನೆಯ ಪದ ಕೊಡಿದ್ದಾರೆ ನೋಡಿ. ನಮಗೆ ಎ ಎನ್ ಕೊನೆಯ ಪದ ಇದೆ. ಹಾಗಾದ್ರೆ ಎಸ್ ಎನ್ ಗೆ 2 ಸೂತ್ರ ಇದಾವೆ. ಒಂದು n / 2 ಇಂಟು ಬ್ರಾಕೆಟ್ 2a + n - 1 ಇಂಟು ಡಿ. ಒಂದು ಇನ್ನೊಂದು ಯಾವುದು? n/2 ಇಂಟು ಬ್ರಾಕೆಟ್ a + an. ಇದು ಯಾವಾಗ? ಕೊನೆಯ ಪದ ಕೊಟ್ಟಾಗ. ಅದನ್ನ ಅಪ್ಲೈ ಮಾಡೋಣ ನೋಡಿ. n / 2 ಇಂಟು ಮೊದಲ ಪದ ಪ್ಲಸ್ ಕೊನೆಯ ಪದ. n ನ ಬೆಲೆ 16/2. ಮೊದಲ ಪದ ಎಷ್ಟಿದೆ? 5 ಪ್ಲಸ್ ಕೊನೆಯ ಪದ 50. ಹಾಗಾದ್ರೆ 16/2 ಅಂದ್ರೆ ಎಷ್ಟು ಬರ್ತದೆ? 2 1 2 ಎಂಟ್ಲೆ ಕಟ್ತಾ ಹೋಗ್ತದೆ. ಪ್ಲಸ್ 55. ಸೊ 55 ಇಂಟು 8 ಎಷ್ಟು ಬರ್ತದಪ್ಪ ಅಂದ್ರೆ 440 ಬರ್ತದೆ. 440 8 40 440 ಬರ್ತದೆ. ಎಸ್ ಎನ್ ಅಂದ್ರೆ ಎಸ್ ಎಷ್ಟಿದೆ? ಎನ್ ಅಂದ್ರೆ ಎಷ್ಟು? 16. ಎಸ್ 16. ಇಲ್ಲಿ ಕಟ್ತಾ ಹೊಡೆದಿದೆ ಇದು. 2 1 2 8 ಓಕೆನಾ? 8 55 440. ಎಸ್ 16 ಬೆಲೆ. ಅಂದ್ರೆ ಎನ್ ನ ಬೆಲೆ ಎಷ್ಟು ಬಂತು? ಪದಗಳ ಸಂಖ್ಯೆ 16 ಮತ್ತು ಎಸ್ ಎನ್ ಅಂದ್ರೆ ಏನು? ಮೊದಲ 16 ಪದಗಳ ಮೊತ್ತ ಎಷ್ಟು ಬಂತು? 440. ಅರ್ಥ ಆಯ್ತಾ? ಇದು ಮೂರನೇ ಪ್ರಶ್ನೆ ಇರ್ತಕ್ಕಂಥ ಮೊದಲನೇ ಸಬ್ ಕ್ವಶನ್. ಇನ್ನು ಮೂರನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಎರಡನೇ ಉಪ ಪ್ರಶ್ನೆನ ನೋಡೋಣ. ಸೊ ಎರಡನೇ ಉಪ ಪ್ರಶ್ನೆ ನೋಡಿ ಏನೇನು ಕೊಟ್ಟಿದ್ದಾರೆ? ಎ ನ ಬೆಲೆ 7 ಕೊಟ್ಟಿದಾರ. ಎ ನ ಬೆಲೆ 7. ನೆಕ್ಸ್ಟ್ ಎ 13 = 35.
ಆದರೆ ಡಿ ಮತ್ತು ಎಸ್ 3 ಗಳನ್ನ ಕಂಡುಹಿಡಿ. ಡಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಮತ್ತೆ ಎಸ್ 13 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತಾರೆ. ಅರ್ಥಾತ್ ಏನ್ ಕಂಡುಹಿಡಬೇಕು ನೋಡ್ರಿ, ಎ ಇಸ್ ಈಕ್ವಲ್ ಟು ಕೊಟ್ಟಿದ್ರು, ಎ 13 35 ಕೊಟ್ಟಿದ್ರು, ಡಿ ನ ಬೆಲೆ ಕ್ವಶನ್ ಮಾರ್ಕ್ ಅಂದ್ರೆ ಡಿ ನ ಬೆಲೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕು. ಜೊತೆಗೆ ಎಸ್ 13 ಅಂದ್ರೆ ಮೊದಲ 13 ಪದಗಳ ಮೊತ್ತವನ್ನ ಕೂಡ ನಾವು ಕಂಡುಹಿಡಬೇಕು. ಹಾಗಾದ್ರೆ ನೋಡಿ ಎ 13 ಫಾರ್ಮುಲಾ ಹಾಕ್ಬೋದು ನಾವು. ನೋಡ್ರಿ ಎ 13 ಇಸ್ ಈಕ್ವಲ್ ಟು ಎ ಪ್ಲಸ್ 12 ಡಿ ಬರೀಬಹುದಾ? ಎ 13 ಅಂದ್ರೆ ಏನು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಪ್ಲಸ್ ಎನ್ ಮೈನಸ್ 1 ಅಂದ್ರೆ ಎಷ್ಟು? 13 ಮೈನಸ್ 1 ಅಂದ್ರೆ ಎಷ್ಟು? 12 ಡಿ. ಆಯ್ತಾ? ಸೊ ಎ 13 ಕೊಟ್ಟಿದ್ದಾರೆ ನೋಡ್ರಿ, ಎಷ್ಟಿದೆ? 35. ಎ ನ ಬೆಲೆ ಎಷ್ಟಿದೆ? 7 ಪ್ಲಸ್ 12 ಡಿ ಗೊತ್ತಿಲ್ಲ, ಡಿ ಹಂಗೆ ಇಡಿ. 7 ಈ ಕಡೆ ತುಂಬರಿ, 35 ಮೈನಸ್ 7 ಇಸ್ ಈಕ್ವಲ್ ಟು 12 ಡಿ. 35 7 ಕಳೆದ್ರೆ ಎಷ್ಟು ಬರ್ತದೆ? 28 ಇಸ್ ಈಕ್ವಲ್ ಟು 12 ಡಿ. 12 ಈ ಕಡೆ ತುಂಬರಿ, ಏನಾಗ್ತದ? ಡಿ ಇಸ್ ಈಕ್ವಲ್ ಟು 28 ಭಾಗಿಲೆ 12. ಹೌದಾ? ಸೊ 4 3 2 4 7 28 ಅಂದ್ರೆ ಡಿ ನ ಬೆಲೆ ಎಷ್ಟು ಬಂತು? 7 ಭಾಗಿಲೆ 3 ಅನ್ನೋದು ಇಲ್ಲಿ ಬರ್ತಕ್ಕಂತ ಡಿ ನ ಬೆಲೆ. ಆಯ್ತಾ? ಸೊ ಡಿ ನ ಬೆಲೆ 7 ಭಾಗಿಲೆ 3 ಬರ್ತದೆ. ಇನ್ನು ಮತ್ತೊಂದು ಕೇಳಿದಾರೆ ನಮಗೆ ಎಸ್ 13. ಎಸ್ 13 ಅಂದ್ರೆ ಏನು? ಎಸ್ 13 ಅಂದ್ರೆ ಮೊದಲು ಎಸ್ ಎನ್ ಫಾರ್ಮುಲಾ ಹಾಕೋಣ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ಎ ಅನ್ನೋದು ಮೊದಲ ಪದ, ಎನ್ ಅನ್ನೋದು ಕೊನೆಯ ಪದ, ಎನ್ ಅನ್ನೋದು ಪದಗಳ ಸಂಖ್ಯೆ. ನಮಗೇನ್ ಕೇಳಿದ್ರು? 13. ಎಸ್ ಎನ್ ಜಾಗದಾಗ 13 ಬರೀಬೇಕು. 13 ಭಾಗಿಲೆ 2 ಇಂಟು ಎ ನ ಬೆಲೆ ಎಷ್ಟಿದೆ ನೋಡಿ? ಎ ನ ಬೆಲೆ 7 ಇದೆ, ಪ್ಲಸ್ ಎ ಎನ್ ಅಂದ್ರೆ ಏನು? ಎ 13 ಅದರ ಬೆಲೆ ಎಷ್ಟಿದೆ? 35. ಸೊ ಎಲ್ಲ ಸೇರಿಸಿ ನೋಡೋಣ. 7 ಪ್ಲಸ್ 35 ಎಷ್ಟಾಯ್ತು? 13 ಭಾಗಿಲೆ 2 ಇಂಟು 35 ಪ್ಲಸ್ 7 42 ಆಗ್ತದೆ. 2 ಒಂದೇ 2 21. 13 ಇಂಟು 21 ಬೆಲೆ 273 ಆಗ್ತದೆ. 273. ಹಾಗಾದ್ರೆ ಮೊದಲ 13 ಪದಗಳ ಮೊತ್ತ ಎಷ್ಟು ಬಂತು? 273. ಮತ್ತು ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು? 7 ಭಾಗಿಲೆ 3. ಅರ್ಥ ಆಗ್ತಾ ಇದೆಯಾ? ಇದು 3ನೇ ಪ್ರಶ್ನೆಯಲ್ಲಿ ಬರ್ತಕ್ಕಂತ 2ನೇ ಉಪ ಪ್ರಶ್ನೆ. ಇನ್ನು 3ನೇ ಉಪ ಪ್ರಶ್ನೆಯನ್ನು ನೋಡೋಣ. ಎ 12 ಇಸ್ ಈಕ್ವಲ್ ಟು ಎಷ್ಟಿದೆ? 37 ಕೊಟ್ಟಿದ್ದಾರೆ. ಡಿ ಇಸ್ ಈಕ್ವಲ್ ಟು 3 ಇದೆ. ಆದರೆ ಎ ನ ಬೆಲೆಯನ್ನ ಕಂಡುಹಿಡಿದಿ ಮತ್ತೆ 12ನೇ ಪದಗಳ ಮೊತ್ತವನ್ನ ಕಂಡುಹಿಡಿದಿ ಅಂತ ಹೇಳಿದ್ದಾರೆ. ನೋಡಿ ಎ 12 ಇಸ್ ಈಕ್ವಲ್ ಟು 37 ಜೊತೆಗೆ ಡಿ ಅಂದ್ರೆ ಏನದು? ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ 3. ಹಾಗಾದ್ರೆ ಮೊದಲ ಪದ ಎ ಎಷ್ಟು ಮತ್ತು ಮೊದಲ 12 ಪದಗಳ ಮೊತ್ತವನ್ನ ಕಂಡುಹಿಡಿದಿ ಅಂದ. ಸೊ ನಮಗೆ ಎ ಬೇಕಾದ್ರೆ ನೋಡಿ ಇಲ್ಲಿ ಎ ಅನ್ನು ಕೊಟ್ಟಿದ್ದಾರೆ. ಏನಂದ್ರೆ ಏನದು? ಎ 12 ಕೊಟ್ಟಿದ್ದಾರೆ. ಇದರಿಂದ ನಾವೇನ್ ಮಾಡ್ಕೊಳ್ಳೋಣ? ಎ ನ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ. ಆ ಎ ನ ಬೆಲೆಯನ್ನು ತಗೊಂಡ್ಬಂದು S12 ಫಾರ್ಮುಲಾದಲ್ಲಿ ತುಂಬೋಣ. ಸರಿನಾ? ನೋಡಿ ಎ 12 ಅಂದ್ರೆ ಏನು? ಎ ಪ್ಲಸ್ 11 ಡಿ ಅಂತ ಹೇಳಿ. ಎ ಪ್ಲಸ್ 11 ಡಿ ಹೆಂಗ್ ಬಂತು? ನಮ್ಗೆ ಗೊತ್ತಿದೆ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂದ್ರೆ ಎಷ್ಟು? 12 ತುಂಬ್ರಲ್ಲಿ. 12 ಮೈನಸ್ 1 ಅಂದ್ರೆ ಎಷ್ಟಾಯ್ತು? 11 ಡಿನ. ಎ ಪ್ಲಸ್ 11 ಡಿ. ಎ ನ ಬೆಲೆ ಏಟಲ್ ನ ಬೆಲೆ ಎಷ್ಟಿದೆ? 37 ಇದೆ. ಎ ನ ಬೆಲೆ ನಮಗೆ ಗೊತ್ತಿಲ್ಲ, ಎ ಅಂತ ಇಟ್ಬಿಡಿ. 11. ಡಿ ನ ಬೆಲೆ ಎಷ್ಟಿದೆ? 3. ಹಾಗಾದ್ರೆ 37 ಈಕ್ವಲ್ ಟು ಎ ಪ್ಲಸ್ 11 ಮೂರ್ಲೆ 33 ಆಗ್ತದೆ. ಪ್ಲಸ್ 33 ಈ ಕಡೆ ತಗೊಂಡ್ಬನ್ನಿ, ಏನಾಗ್ತದೆ? 37 ಮೈನಸ್ 33 ಇಸ್ ಈಕ್ವಲ್ ಟು ಎ. 37 33 ಕಳೆದ್ರೆ ಎಷ್ಟು ಹೋಯ್ತು? 4. ಹಾಗಾದ್ರೆ ಮೊದಲ ಪದ ಎ ದ ಬೆಲೆ ಎಷ್ಟು? 4 ಅಂತ ಬಂತು. ಜೊತೆಗೆ ಇನ್ನೊಂದು ಕೇಳಿದ್ರೆ ಅವ್ರೇನು? ಎಸ್ 12 ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ಎಸ್ ಎನ್ ಸೂತ್ರ, ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಎಸ್ ಎನ್ ಫಾರ್ಮುಲಾ ಏನು? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಭಾಗಿಲೆ 2 ಇಂಟು ಎ ಪ್ಲಸ್ ಎನ್ ಅಂತ ಹೇಳಿ. ಸೊ ಫಾರ್ಮುಲಾ ತುಂಬ್ರಿ. ನಮ್ಗೆ 12 ಬೇಕಾಗಿದೆ ಅಂದ್ರೆ ಎನ್ ಜಾಗದ 12 ತುಂಬ್ರಿ. S12 ಇಸ್ ಈಕ್ವಲ್ ಟು ಎನ್ ನ ಬೆಲೆ 12 ಭಾಗಿಲೆ 2 ಇಂಟು ಎ ನ ಬೆಲೆ ಎಷ್ಟಿದೆ ನೋಡ್ರಿ? ಎ ನ ಬೆಲೆ 4 ಪ್ಲಸ್ ಎನ್ ನ ಬೆಲೆ ಎಷ್ಟಿದೆ? ಕೊನೆಯ ಪದ ಅಂದ್ರೆ 12ನೇ ಪದ ಎಷ್ಟಿದೆ? 37. ಸೊ ಏನಾಗ್ತದೆ? 2 ಒಂದೇ 2 6 6 ಇಟ್ಬಿಡಿ. 37 4 ಕೊಡಿಸಿದ್ರೆ 41 ಆಗ್ತದೆ. ಸೊ 6 ಇಂಟು 41 6 ಒಂದೇ 6 6 4 24 ಅಂದ್ರೆ 246 ಬರ್ತದೆ.
ಮೊದಲ 12 ಪದಗಳ ಮೊತ್ತ ಎಷ್ಟು? 246. ಅದ್ ಮೊದಲ ಪದ ಎಷ್ಟು ಬಂದಿದೆ? 4. ಅರ್ಥ ಆಯ್ತಾ? ಇದು ಮೂರನೇ ಸಬ್ ಕ್ವಶನ್, ಅಂದ್ರೆ ಮೂರನೇ ಉಪ ಪ್ರಶ್ನೆ. ಮೂರನೇ ಪ್ರಶ್ನೆ ಇರ್ತಕ್ಕಂಥ ಮೂರನೇ ಉಪ ಪ್ರಶ್ನೆ. ಇನ್ನು 4ನೇ ನೋಡೋಣ. A3 is equal to 15. ಎಸ್ 10 ಅಂದ್ರೆ ಎಷ್ಟದು? ಮೊದಲ 10 ಪದಗಳ ಮೊತ್ತ ಕೊಟ್ಟಿದ್ದಾರೆ. ಡಿ ನ ಬೆಲೆಯನ್ನ ಕಂಡುಹಿಡ್ರಿ, ಜೊತೆಗೆ 10ನೇ ಪದವನ್ನ ಕಂಡುಹಿಡಿದಿ ಅಂತಾರೆ. ಸೊ ನಾವು 10ನೇ ಪದ ಕಂಡುಹಿಡಿಬೇಕಂದ್ರೆ ಎ ಬೇಕು. ಎ ಆಲ್ರೆಡಿ ಎ ಇಲ್ಲ, ಎ ಕಂಡುಹಿಡ್ಕೋಬೇಕು ಮೊದಲು ನಾವು. ಇದ್ರೊಳಗಾದ್ರೂ ಹಾಕ್ರಿ, ಇದ್ರೊಳಗಾದ್ರೂ ಹಾಕ್ರಿ. ಎ ನ ಬೆಲೆಯನ್ನ ತಕೋಬೇಕು, ಡಿ ಬೆಲೆ ಕಂಡುಹಿಡ್ಕೋಬೇಕು, ಜೊತೆಗೆ ಎ 10ರ ಬೆಲೆಯನ್ನ ಕಂಡುಹಿಡ್ಕೋಬೇಕು. ಎ 10ರ ಬೆಲೆ ಬೇಕಾದ್ರೆ ನಿಮ್ಗೆ ಏನ್ ಬೇಕು? ಎ ಮತ್ತು ಡಿ ಗಳು ಬೇಕಾ? ಏನು ಇಲ್ಲ, ಡಿನೂ ಇಲ್ಲ, ಅಂದ್ರೆ ಮೊದಲು ಕಂಡುಹಿಡ್ಕೋಬೇಕು ತಾನೆ. ನೋಡಿ ಈಗ A3 ಅಂದ್ರೆ ಏನದು? A3 ಅಂದ್ರೆ A ಪ್ಲಸ್ 2D ಅನ್ಬೋದಾ? ಹಾಗಾದ್ರೆ A3 ಅಂದ್ರೆ ಎಷ್ಟು ಕೊಡಿದರೆ? 15 is equal to A ಪ್ಲಸ್ 2D. ಸರಿನಾ? ಇದಕ್ಕೆ ಮಾಡೋಣ ಸಮೀಕರಣ 1 ಅಂತ ಕೊಡೋಣ. ಯಾಕಂದ್ರೆ ಎ ಬೆಲೆ ಕೊಟ್ಟಿಲ್ಲ, ಡಿ ಬೆಲೆನೂ ಕೊಟ್ಟಿಲ್ಲ. ಹಿಂಗಾದಾಗ ಮತ್ತೊಂದು ಕೊಡಿದ್ದಾರೆ ನೋಡ್ರಿ, ಎಸ್ 10ರ ಬೆಲೆಯನ್ನು ಕೊಡಿದ್ದಾರೆ. ಅಂದ್ರೆ ಏನದು? ಮೊದಲ 10 ಪದಗಳ ಮೊತ್ತ ಕೊಡಿದ್ದಾರೆ. ಸೊ ಎಸ್ 10 ಅಂದ್ರೆ ಏನದು? ನೋಡಿ, ಎಸ್ ನ ಫಾರ್ಮುಲಾ ಏನಿದೆ? n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಏನಿದೆ? S10 ಅಂದ್ರೆ ಎಸ್ 10 ತುಂಬಿದೆ n ಜೋಗದೊಳಗ 10/2 ಇಂಟು 2 ಇಂಟು ಎ ಬೆಲೆ ಗೊತ್ತಿಲ್ಲ, ಪ್ಲಸ್ n ಬೆಲೆ ಎಷ್ಟು? 10. 10 ಮೈನಸ್ 1 ಇಂಟು ಡಿ ಗೊತ್ತಿಲ್ಲ, ಹಂಗೆ 2 ಇಲ್ಲೇ. S10 ಬೆಲೆ ಕೊಡಿದಾರೆ ನೋಡಿ, ಎಷ್ಟಿದೆ? 125 ಇಸ್ ಈಕ್ವಲ್ ಟು 5 ಅಂಗಡಿ 2 ಏನು ಅಂಗಡಿ ಪ್ಲಸ್ 10 ಮೈನಸ್ 1 9 ಡಿ ಆಗ್ತದೆ. ಹೌದಾ? ಈ 5 ಈ ಕಡೆ ತಗೊಂಡ್ಬನ್ನಿ, ಡಿವೈಡ್ ಆಗ್ತದ. 125 ಭಾಗಿಲೆ 5 ಇಸ್ ಈಕ್ವಲ್ ಟು 2a ಪ್ಲಸ್ 9 ಡಿ. 5 ಒಂದೇ 5 2 10 5 25 25 ಆಗ್ತದ. ಹಾಗಾದ್ರೆ ಏನ್ ಬಂತು? 25 ಇಸ್ ಈಕ್ವಲ್ ಟು 2a ಪ್ಲಸ್ 9 ಡಿ ಆಗ್ತದೆ. 25 ಇಸ್ ಈಕ್ವಲ್ ಟು 2a ಪ್ಲಸ್ 9 ಡಿ. ಇದಕ್ಕೆ ಏನ್ ಮಾಡೋಣ? ಸಮೀಕರಣ 2 ಅಂತ ಕೊಡೋಣ. ಈಗ ನೋಡಿ, ಸಮೀಕರಣ 1 ಮತ್ತು 2 ನೀವು ಗಮನಿಸಿ. ಸಮೀಕರಣ 1ಕ್ಕೆ 2ರಿಂದ ಗುಣಿಸಿ, ಈ ಸಮೀಕರಣ 2ರಲ್ಲಿ ಕಳೆದಾಗ ಏನಾಗ್ತದ? ಎ ಕ್ಯಾನ್ಸಲ್ ಆಗ್ಬಿಟ್ಟು ಡಿ ನ ಬೆಲೆ ಬರ್ತದೆ. ಹೌದಾ? ಹಂಗ ಮಾಡೋಣ. ನೋಡ್ರಿ, ಸಮೀಕರಣ 1ಕ್ಕೆ 2ರಿಂದ ಗುಣಿಸೋದು ಮತ್ತೆ ಅದನ್ನ ಸಮೀಕರಣ 2ರಲ್ಲಿ ಕಳೆಯೋದು ಮಾಡಬೇಕು. ನೋಡ್ರಿ, ಸಮೀಕರಣ 1 ಏನಿದೆ? ಎ ಇಂಟು 2 ಏನಾಗ್ತದೆ? 2a ಪ್ಲಸ್ 2d ಇಂಟು 2 ಅಂದ್ರೆ 4d ಆಗ್ತದೆ. ಇಸ್ ಈಕ್ವಲ್ ಟು 15 ಇಂಟು 2 ಎಷ್ಟಾಗ್ತದೆ? 30. ನಾವೇನ್ ಮಾಡಿದೀವಿ? ಸಮೀಕರಣ 1ಕ್ಕೆ 2ರಿಂದ ಗುಣಿಸಿದೀವಿ. ಯಾಕೆ ಗುಣಿಸ್ಬೇಕು? ಯಾಕಂದ್ರೆ ಇಲ್ಲಿ 2a ಇದೆ, ಇಲ್ಲಿ 2a ಬರ್ಬೇಕಂದ್ರೆ ಅದು 2a ಕ್ಯಾನ್ಸಲ್ ಆಗ್ಬೇಕು. ಹಂಗಂದ್ರೆ ನಾವು ಇದನ್ನ 2a ಮಾಡ್ಕೋಬೇಕು. ಹಾಗಾಗಿ ಸಮೀಕರಣ 1ಕ್ಕೆ ನಾವೇನ್ ಮಾಡಿದೀವಿ? 2ರಿಂದ ಗುಣಾಕಾರ ಮಾಡಿದೀವಿ. 15ರಲ್ಲಿ 30 ಆಗ್ತದ. a ಇಂಟು 2 2a ಆಗ್ತದ. 2d ಇಂಟು 2 4d ಆಗ್ತದ. ಇನ್ನು ಸಮೀಕರಣ 2 ಏನಿದೆ ಬರ್ಕೊಳ್ಳಿ. 2a ಪ್ಲಸ್ 9d ಇಸ್ ಈಕ್ವಲ್ ಟು ಎಷ್ಟಿದೆ? 25. ಸೊ ನಾವು ಕಳೆಯವರಿದೀವಿ, ಆದ್ರಿಂದ ಚಿಹ್ನೆಗಳು ಚೇಂಜ್ ಆಗ್ತವೆ. ಮೈನಸ್ ಮೈನಸ್ ಮೈನಸ್, ಯಾಕಂದ್ರೆ ಪ್ಲಸ್ ಇದು ಮೈನಸ್, ಪ್ಲಸ್ ಇದು ಮೈನಸ್, ಪ್ಲಸ್ ಇದು ಮೈನಸ್. 2a ಕ್ಯಾನ್ಸಲ್ ಆಗ್ತವೆ. ಪ್ಲಸ್ ಮೈನಸ್ ಮೈನಸ್ 9d ಒಳಗ 4d ಕಳೆದ್ರೆ ಮೈನಸ್ 5d ಉಳಿತದೆ. ಯಾಕಂದ್ರೆ ದೊಡ್ಡ ಸಂಖ್ಯೆ ಮುಂಚೆ ಹೇಳಿದೆ ಮೈನಸ್. ಈಕ್ವಲ್ ಟು ಪ್ಲಸ್ ಮೈನಸ್ ಮೈನಸ್ 30 20 ಕಳೆದ್ರೆ 5 ಬರ್ತದೆ. ಹೌದಾ? ಹಾಗಾದ್ರೆ ಈ ಮೈನಸ್ ಈ ಕಡೆ ತಗೊಂಡ್ಬನ್ನಿ. ಡಿ ನ ಬೆಲೆ ಏನಾಗ್ತದ? 5 ಭಾಗಿಲೆ ಮೈನಸ್ 5 ಕಡ್ತಾ ಹೋದ್ರೆ ಡಿ ಇಸ್ ಈಕ್ವಲ್ ಟು ಮೈನಸ್ 1. ಇಲ್ಲಿ ಮೈನಸ್ 1 ಇರ್ತಾನೆ. ಸೊ ಡಿ ನ ಬೆಲೆ ಎಷ್ಟು ಬಂತು? ಮೈನಸ್ 1. ಡಿ ನ ಬೆಲೆ ಸಿಕ್ತು. ಇನ್ನು ಡಿ ನ ಬೆಲೆಯನ್ನ ನಾವೇನ್ ಮಾಡೋಣ? ಸಮೀಕರಣ 1ರಲ್ಲಿ ಅಥವಾ 2ರಲ್ಲಿ ತುಂಬಬೇಕು. ಎ ನ ಬೆಲೆ ಬರ್ತದ. ಆ ಎ ಮತ್ತು ಡಿ ಬೆಲೆ ತಗೊಂಡೋಗಿ A10 ನಲ್ಲಿ ತುಂಬಿದ್ರೆ A10 ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ನೋಡಿ, ಈಗ ಡಿ ನ ಬೆಲೆ ಏನ್ ಮಾಡೋಣ? ಸಮೀಕರಣ 1ರಲ್ಲಿ ತುಂಬೋಣ. ಡಿ ನ ಬೆಲೆಯನ್ನು ಸಮೀಕರಣ 1ರಲ್ಲಿ ತುಂಬಿದಾಗ ಏನಾಗ್ತದೆ ನೋಡಿ. ಸಮೀಕರಣ 1ರಲ್ಲಿ ತುಂಬಿದಾಗ a ಪ್ಲಸ್ 2d ಇಸ್ ಈಕ್ವಲ್ ಟು 15 ಸಮೀಕರಣ 1 ಇದೆ. ಸೊ ಡಿ ನ ಬೆಲೆ ತುಂಬ್ರಲ್ಲಿ a ಪ್ಲಸ್ 2 ಇಂಟು ಡಿ ನ ಬೆಲೆ ಮೈನಸ್ 1 ಬಂದದ ಇಸ್ ಈಕ್ವಲ್ ಟು 15. ಎ ಪ್ಲಸ್ ಮೈನಸ್ ಮೈನಸ್
-2 ಇಂಟು 1 ಅಂದ್ರೆ -2, ಆ -2 ಆ ಕಡೆ ತಗೊಂಡು ಹೋಗಿ. a = 15, a ನ ಬೆಲೆ -2 ಈ ಕಡೆ ಹೋದ್ರೆ +2 ಆಗ್ತದ, +2 ಅಂದ್ರೆ a ನ ಬೆಲೆ ಎಷ್ಟು ಬಂತು? 17 ಬಂತು. a ನ ಬೆಲೆ 17 ಬಂತು. a ನ ಬೆಲೆ 17, d ನ ಬೆಲೆ -1. ನಮಗೆ ಏನ್ ಬೇಕಾಗಿದೆ? a 10 ಬೇಕಾಗಿದೆ. ಅಂದ್ರೊಳಗೆ ತುಂಬಿಡ ನೋಡಿ. a 10 ಅಂದ್ರೆ ಏನು? a 10 ಅಂದ್ರೆ a + 9d, a 10 ಅಂದ್ರೆ a + 9d ಆಗ್ತದೆ. ಸೊ ಬೆಲೆಗಳನ್ನ ತುಂಬಿಡಿ. a 10 = a ನ ಬೆಲೆ ಎಷ್ಟಿದೆ ನೋಡಿ? 17 ಇದೆ, d ನ ಬೆಲೆ -1 ಇದೆ. 17 + 9 ಇಂಟು d ನ ಬೆಲೆ -1. 17 + -, -9 9. 17 9 ಕಳೆದ್ರೆ 8 ಆಗ್ತದೆ. ಹಾಗಾದ್ರೆ 10ನೇ ಪದ, ಈ ಸಮಾಂತರ ಶ್ರೇಣಿಯ 10ನೇ ಪದ ಏನಾಗಿದೆ? 10ನೇ ಪದವು 8 ಅಂತ ಬರುತ್ತೆ. ತಿಳಿತಾ ಇದೆಯಾ? ಆದ್ದರಿಂದ ಈ ಸಮಾಂತರ ಶ್ರೇಣಿಯ 10ನೇ ಪದ 8. ಇನ್ನು 4ನೇ ಆಯ್ತಾ? ಇನ್ನು 5ನೇ ಪ್ರಶ್ನೆ ನೋಡಿ. 5ನೇ ಸಬ್ ಕ್ವಶನ್. ಡಿ ದ ಬೆಲೆ ಕೊಡಿದ ನೋಡಿ. ಡಿ = 5 ಅಂತ ಇದೆ. S9 = 75 ಇದೆ. a ಕ್ವಶನ್ ಮಾರ್ಕ್. ಮತ್ತೆ ಇನ್ನೊಂದು ಏನ್ ಕೇಳಿದ್ದಾರೆ? A9 ಅಂದ್ರೆ 9ನೇ ಪದವನ್ನ ನಿಮ್ಗೆ ಕೇಳಿದ್ದಾರೆ, ಮೊದಲ ಪದವನ್ನ ಕೇಳಿದ್ದಾರೆ. ಸೊ ಈಗ ಏನ್ ಕೊಡಿದ್ದಾರೆ ನೋಡಿ? S9 ಕೊಡಿದ್ದಾರೆ. S9 ಅಂದ್ರೆ ಏನದು? Sn ಫಾರ್ಮುಲಾ ಹಾಕ್ಬೇಕು. Sn = ನೋಡಿ n/2 ಇಂಟು 2a + n-1 ಇಂಟು d ಅಂತ ಹೇಳಿ. ಸೊ Sn ಅಂದ್ರೆ ಏನು? S9 ತೆಗಿಬೇಕಾಗಿದೆ. 9 ಅಂದ್ರೆ n ಜಾಗದಾಗ 9 ತುಂಬಿ. 9/2 2 ಇಂಟು a ಹಂಗೇಡಿ. n ನ ಬೆಲೆ ಎಷ್ಟಾಯ್ತು? 9 ಆಯ್ತು. 9 - 1. d ಅಂದ್ರೆ ನಮ್ಗೆ ಕೊಟ್ಟಿದಾರ? d ಅಂದ್ರೆ ಎಷ್ಟಿದೆ? 5. ಅದೇ ರೀತಿ S9 ಅಂದ್ರೆ ನೋಡಿ ಎಷ್ಟು ಕೊಟ್ಟಿದ್ದಾರೆ? 75 ತುಂಬಿ. ಇಲ್ಲಿ S9 ಜಾಗದಾಗೆ 75 ತುಂಬಿ. 9/2 2a + 9 1 ಕಳೆದ್ರೆ 8. 8 5 40. ಸರಿನಾ? ಈ 2 ಭಾಗಾಕಾರಕ್ಕಿದೆ. ಈ ಕಡೆ ಹೋದ್ರೆ ಗುಣಾಕಾರಕ್ಕೆ ಆಗ್ತದೆ. ಸೊ ಈ ಕಡೆ ತಗೊಂಡ್ಬನ್ನಿ. 75 × 2. 75 × 2 ಎಷ್ಟಾಗ್ತದೆ? 150 = 9 ಇಂಟು 2a + 40 ಆಗ್ತದೆ. ಹೌದಾ? ಸೊ ಈಗ ಈ 9ಅನ್ನ ಈ ಕಡೆ ತಗೊಂಡ್ಬನ್ನಿ. ಇದು ಗುಣಾಕಾರಕ್ಕಿದೆ. ಈ ಕಡೆ ಬರ್ಬೇಕಾದ್ರೆ ಭಾಗಾಕಾರಕ್ಕೆ ಆಗ್ತದೆ. ಇದು ಭಾಗಾಕಾರಕ್ಕಿತ್ತು, ಈ ಕಡೆ ಹೋದ್ರೆ ಗುಣಾಕಾರಕ್ಕೆ ಆಯ್ತು. 75 × 2 150 ಆಯ್ತು. 9 ಗುಣಾಕಾರಕ್ಕಿದೆ. ಈ ಕಡೆ ಬರ್ಬೇಕಾದ್ರೆ ಭಾಗಾಕಾರಕ್ಕೆ ಆಗ್ತದೆ. 150 / 9 = 2a + 40 ಆಗ್ತದೆ. ನೋಡಿ 9 1 9. ಎಷ್ಟು ಹೊಡಿತು? 6. ಕಡ್ತಾ ಹೋದ 3 3 ಹೊಡಿತಿ. 3 3 9, 3 5 15 ಅಂದ್ರೆ ಎಷ್ಟು ಬಂತು? 50/3 ಬಂದಿದೆ. ನೋಡಿ ಇಲ್ಲಿ 50/3 = 2a + 40 ಬಂತು. ಹೌದಾ? +40 ಈ ಕಡೆ ತಗೊಂಡ್ಬನ್ನಿ. ಸೊ 2a = 50/3 - 40 ಆಗ್ತದಾ? 3 3 9, 3 5 15 50. ಸರಿ. ಈಗ ನೋಡಿ ಲಸ ಬಂತು, 3 ಬಂತು. ಲಸ 3ನೇ ಗುಣಾಕಾರ ಮಾಡಿ. 50 - 4 12 ಅಂದ್ರೆ 120/3 ಹೆಂಗ್ ಬಂತಿದ್ದು? ಲಸ 3 ಇರ್ತದೆ. 1 3 3 1 51 50 - 4 ಅಂದ್ರೆ 43 120. ಎಷ್ಟು ಬಂತು? 2a. 2a = ನೋಡಿ +- 120 ಒಳಗ 50 ಕಳೆದ್ರ 70 ಉಳಿತದ. ದೊಡ್ಡ ಸಂಖ್ಯೆ ಮುಂಚಿನ ಮೈನಸ್ ಇದೆ, /3. ಹೌದಾ? ಸೊ ಈಗ 2a ಬೇಡ ನಮ್ಗೆ, a ಬೇಕು ಅಂದ್ರೆ 2 ಈ ಕಡೆ ತಗೊಂಡ್ಬನ್ನಿ. a = -70/3 ಭಾಗಾಕಾರಕ್ಕಿದೆ. ಇದೆರಡು ಗುಣಾಕಾರ ಈ ಕಡೆ ಕೂಡ ಇದು ಭಾಗಾಕಾರಕ್ಕೆ ಬರ್ತದೆ. 3 × 2 6 ಆಗ್ತದೆ. ಹಾಗಾದ್ರೆ a ನ ಬೆಲೆ ಎಷ್ಟು ಬಂತು? ಬೇಕಾದ್ರೆ ನೀವು ಕರ್ತ ಹೊಡ್ಕೋಬಹುದು ಇದನ್ನ. a = -70/2 × 3. 2 1 2 35 ಅಂದ್ರೆ a ನ ಬೆಲೆ ಎಷ್ಟು ಬಂತು? -35/3 ಬಂತು. a ನ ಬೆಲೆ -35/3 a ನ ಬೆಲೆ ಬಂತು. ಇನ್ನು ನಾವೇನ್ ಮಾಡ್ಬೇಕು? ಇನ್ನ a ನ ಬೆಲೆ ಸಿಕ್ಕಿದ ನಂತರ a9 ಬೆಲೆ ಅಂದ್ರೆ 9ನೇ ಪದವನ್ನ ಕಂಡುಹಿಡಿಬೇಕು ನಾವು. ಹೌದಾ? ಇಲ್ಲಿ ನೋಡಿ 9ನೇ ಪದ ಅಂದ್ರೆ a + n to d ನ a9 = ಏನು? a + n to d. ಸೊ a ಎಷ್ಟು ಬಂದದ? -35/3.
ಎಂಟು ಇಂಟು ಡಿ ಎಷ್ಟು ಬಂದ ಕೊಟ್ಟಿದ್ದಾರೆ ಆಲ್ರೆಡಿ 5 ಅಂತ ಹೇಳಿ. ಸೊ ಮೈನಸ್ 35 ಭಾಗಿಲೆ 3 ಪ್ಲಸ್ 8 40. ಸೊ ಮೈನಸ್ 35 ನೋಡ್ರಿ ಇಲ್ಲಿ ಸಾವು 3 ಬರ್ತದೆ. 3 ಒಂದ್ಲಿ 1 ಮೂರ್ಲಿ 35 ಒಂದ್ಲೆ 35 ಪ್ಲಸ್ 43 120 ಭಾಗಿಲೆ 3 ಬರ್ತದೆ. ಸೊ ಆದ್ದರಿಂದ ಏನ್ ಬರ್ತದೆ ನೋಡ್ರಿ ಆನ್ಸರ್ ಮೈನಸ್ ಪ್ಲಸ್ ಮೈನಸ್ 120 ಒಳಗೆ 30 ಕಳೆದ್ರೆ 70 ಬರ್ತದೆ. 35 ಕಳೆದ್ರೆ 65 ಬರ್ತದೆ ದೊಡ್ಡ ಸಂಖ್ಯೆ ಮುಂಚಿನ. ಸೊ 65 ಭಾಗಿಲೆ 3 ಬರ್ತದೆ ಪ್ಲಸ್ ಇಲ್ಲಿ ದೊಡ್ಡ ಸಂಖ್ಯೆ ಮುಂಚಿನಿ. ಅದರಿಂದ ಕಡ್ತಾ ಹೊಡೆದ್ರೆ ನೀವು ಸೊ 65 ಕಡ್ತಾ ಹೋಗ್ತದಾ ಇಲ್ಲ ಅಂದ್ರೆ A9 ಬೆಲೆ ಎಷ್ಟು ಬಂತು? A9 ಬೆಲೆ 65 ಭಾಗಿಲೆ 3 ಅಂತ ಬರ್ತದೆ. A9 ಬೆಲೆ ನೋಡಿ ಇಲ್ಲಿ 120 ಒಳಗೆ ಕಳಿಬೇಕಾಗಿದೆ ನಮಗೆ. ಸಾರಿ 120 ಒಳಗೆ 35 ಕಳಿಬೇಕಾಗಿದೆ. 120 ಒಳಗೆ 30 ಕಳೆದ್ರೆ ಎಷ್ಟು? 90 ಅಂದ್ರೆ 85 ಬರ್ತದೆ. ಸಾರಿ ಇದೆಷ್ಟು? 85 ಬರ್ತದೆ. ಪ್ಲಸ್ ಸೈನ್ ಇದೆ. 85 ಭಾಗಿಲೆ 3 ಕಟ್ತಾ ಹೋಗ್ತದೆ ನೋಡ್ರಿ. 3 2 6 ಅಂದ್ರೆ ಕಟ್ತಾ ಹೋಗುದಿಲ್ಲ. ಸೊ ಹಂಗೆ ಇಟ್ಬಿಡಿ 85 ಭಾಗಿಲೆ 3 ಇದು A9 ಬೆಲೆ. ಅರ್ಥ ಆಯ್ತಾ? ಸೊ ಇವು 3ನೇ ಪ್ರಶ್ನೆ ಇರ್ತಕ್ಕಂತ ಮೊದಲ 5 ಪ್ರಶ್ನೆಗಳು. ಅರ್ಥ ಆಗಿದೆಯಾ? ಇನ್ನು ಮುಂದಿನ ಪ್ರಶ್ನೆಗಳನ್ನ ನೋಡೋಣ.